ಸರ್, ಮೊಟ್ಟ ಮೊದಲು ನಮ್ಗೆ ಏನು ಮಾಡ್ರಂದ್ರೆ ಈ ಪೊಲೀಸ್ ಇಲಾಖೆ ಬಗ್ಗೆ ನಿಮಗಿರುವಂತ ಹೆಮ್ಮೆಯನ್ನ ನಮ್ಗೆ ತಿಳಿಸ್ರಿ ಸರ್. ಶೋರ್ಲಿ ಸರ್, ನನ್ನ ಇಲಾಖೆ ಬಗ್ಗೆ ನನಗೆ ನಿಜಕ್ಕೂ ಹೆಮ್ಮೆ ಇದೆ ಸರ್. 24 ಗಂಟೆ ಕೆಲಸ ಮಾಡ್ತಿರುವ ಏಕೈಕ ಇಲಾಖೆ ಅಂದ್ರೆ ನನ್ನ ಪೊಲೀಸ್ ಇಲಾಖೆ ಸರ್. ಈ ಜಗತ್ತಿಗೆ ಹಗಲು ರಾತ್ರಿ ಇರುವಾಗ ಹಗಲು ರಾತ್ರಿ ಅನ್ನದೆ ಸಂಬಂಧಗಳನ್ನ ಆಮೇಲೆ ಹಬ್ಬ ಹರಿದಿನಗಳನ್ನ ತ್ಯಜಿಸಿ ಕೆಲಸ ಮಾಡುವಂತ ಏಕೈಕ ಇಲಾಖೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಸರ್. ನನಗೆ ನಿಜಕ್ಕೂ ಹೆಮ್ಮೆ ಇದೆ. ಒಂದು ಎಕ್ಸಾಂಪಲ್ ಹೇಳಕ್ ಬಹಳ ಇಷ್ಟಪಡ್ತೀನಿ. ಈ ಟೈಮಲ್ಲಿ ಒಂದು ಮನೆ ಇರುತ್ತೆ ಸರ್, ಅದಕ್ಕೆ ಬೀಗ ಹಾಕಿರ್ತಾರೆ. ಆ ಮನೆಯನ್ನ ಕಾಯ್ದು ಬೀಗ ಅಂತ ಎಲ್ಲರೂ ಭಾವಿಸ್ತಾರೆ. ಆದ್ರೆ ಆ ಮನೆ ಬೀಗ ಒಡೆದ್ರೆ ಪೊಲೀಸರು ಬರ್ತಾರೆ, FIR ಮಾಡ್ತಾರೆ, ಮಾಡಿ ಕಸ್ಟಡಿ ಕೊಡ್ತಾರೆ ಅನ್ನೋ ಭಯ ಕ್ರಿಮಿನಲ್ಸ್ ಅಲ್ಲಿ ಇದೆಯಲ್ಲ ಸರ್, ಅದನ್ನ ಹುಟ್ಟಾಕಿರೋದು ನಮ್ಮ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆ ಇರದಿದ್ರೆ ಇವತ್ತು ಈ ಸಮಾಜದ ಸ್ವಾಸ್ಥ್ಯನೇ ದಿಕ್ಕೆಟ್ಟು ಹೋಗ್ತಿತ್ತು. ಅಂತ ಒಂದು ಕೆಲಸನ ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ. ಹೊರಗಡೆ ಬಾರ್ಡರ್ ಅಲ್ಲಿ ನಮ್ಮ ಸೈನಿಕರು ಏನ್ ಕೆಲಸ ಮಾಡ್ತಿದ್ದಾರೆ ಅದರಷ್ಟೇ ಕೆಲಸವನ್ನ ಇಂಟರ್ನಲ್ ಆಗಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ನಿಜಕ್ಕೂ ಹೆಮ್ಮೆ ಇದೆ ಸರ್. ನಾನು ಇಲಾಖೆ ಸೇರೋದು ನನ್ನ ಅದೃಷ್ಟ ಅನ್ಕೋತೀನಿ. ಎಷ್ಟೋ ಜನಕ್ಕೆ ಕನಸಿರುತ್ತೆ ಪೊಲೀಸ್ ಇಲಾಖೆಗೆ ಹೋಗ್ಬೇಕು, ಅಧಿಕಾರಿ ಆಗ್ಬೇಕು, ಡೈನಾಮಿಕ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಅಂತ ಒಂದು ಅವಕಾಶ ನನಗೆ ಸಿಕ್ಕೈತಿ. ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಿ ಅನ್ಕೋತೀನಿ ಸರ್. ಈ ಕೊರೋನಾ ಅವಧಿ ಒಳಗ್ರಿ ನೀವೆಲ್ಲ ಏನ್ ಮಾಡ್ರಿ ಅಂದ್ರ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ರಿ. ನೀವೆಲ್ಲ ಫ್ಯಾಮಿಲಿ ಬಿಟ್ರಿ, ಎಲ್ಲ ಬಿಟ್ರಿ ಸರ್. ಆ ಟೈಮ್ದಾಗ ಹಗಲು ರಾತ್ರಿ ಅನ್ನೋದ ನೀವು ನಮ್ಮ ಸಲುವಾಗಿ ಏನ್ ಮಾಡ್ರಿ ಅಂದ್ರ ಹೋರಾಟ ಮಾಡಿ ನಮಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ನಿಮಗೆ ಮತ್ತು ನಿಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಕೋಟಿ ಕೋಟಿ ನಮಸ್ಕಾರ.